ಈ ಪಂಚಾಯತಿ ಇಲ್ಲದ ಟೈಮಲ್ಲಿ ನಾವು ಪಂಚಾಯತಿ ಎಲೆಕ್ಷನ್ ಬಹಿಷ್ಕಾರ ಮಾಡಿ ಪಟ್ಟಣ ಪಂಚಾಯತಿ ಮಾಡಬೇಕು ಅನ್ನೋ ಒಂದು ಹುರುಪಿನಲ್ಲಿ ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ದು. ಆ ಸಮಯದಲ್ಲಿ ಆಕ್ಷನ್ ಪ್ಲಾನ್ ಸುಮಾರು 80 ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನನ್ನು ಮಾಡಿರ್ತಾರೆ ಪಿ ಡಿ ಒ ಒಬ್ಬರೇ ಸೇರ್ಕೊಂಡು. ಎಲ್ಲೂ ಕಾಮಗಾರಿ ಯಾವುದೂ ಮಾಡಿಲ್ಲ. ನಾವು ಯಾವುದೋ ಒಂದು ಕೆಲಸ ಮಾಡಿಸ್ಬೇಕಾಯಿತು, ಒಂದು ಸಿ ಸಿ ರಸ್ತೆ ನಾವು ವಾರ್ಡಲ್ಲಿ ಮಾಡಬೇಕಾಯಿತು. ಘನತ್ಯಾಜ್ಯ ವಿಲೇವಾರಿ ಘಟಕ ಸಿ ಸಿ ರಸ್ತೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಹೇಳಿದ್ರು, ನೋಡ್ಕೊಂಬರೋಣ ಅಂತ ನಾವು ಅಲ್ಲಿ ಹೋದೋ. ಆ ಸಮಯದಲ್ಲಿ ಯಾವುದು ಬೋರ್ ಹಾಕಿರೋದು ಇಲ್ಲ, ಒಂದು ಸಿ ಸಿ ರಸ್ತೆ ಮಾಡಿರೋದು ಇಲ್ಲ, ಯಾವುದೂ ಮಾಡಿಲ್ಲ. ಅಕ್ರಮವಾಗಿ ಬಿಲ್ ಮಾಡಿ ಸುಮಾರು 20 ಲಕ್ಷ ರೂಪಾಯಿ ಕಾಸನ್ನು ಹೊಡೆದಿರ್ತಾರೆ. ನಾವು ಅದೊಂದೇ ಒಂದು ಕಾಮಗಾರಿಯಲ್ಲಿ ಆಕ್ಷನ್ ಪ್ಲಾನ್ ಮಾಡಿರೋ 80 ಲಕ್ಷ ರೂಪಾಯಿ ಕೆಲಸದಲ್ಲೂ ಪಿ ಡಿ ಒ ಆದ ರೇಖಾ ಅವರು ಯಾವುದು ಗೌರವಾನ್ವಿತವಾದ ಪಿ ಡಿ ಒ ಅವರು, ಇವರು ಬೆಲೆ ಕೊಡೋ, ಇವರಿಗೆ ನಾವು ಬೆಲೆ ಕೊಟ್ಟು ಮಾತಾಡಿಸ್ತೀವಿ. ಗ್ರಾಮಸ್ಥರಿಗೆ ಯಾವುದೇ ರೀತಿ ಒಂದು ಪ್ರೀತಿ ವಿಶ್ವಾಸ ಕೊಡುವಂಥ ಕೆಲಸ ಇವ್ರು ಮಾಡ್ತಿಲ್ಲ. ಅಲ್ಲಿ ಅಕ್ರಮ ಮಾಡಿದ್ದಾರೆ. ನಾವು ನೆಲಮಂಗಲ ತಾಲೂಕ್ ಪಂಚಾಯತಿ ವತಿಯಿಂದ ಕಂಪ್ಲೇಂಟ್ ಮಾಡಿದ್ದು. ಅವರು ತನಿಖೆ ಮಾಡಿ ಅಲ್ಲಿ ಯಾವುದೇ ಒಂದು ಬೋರ್ ಹಾಕಿರೋದು ಒಂದಾಗಲಿ, ಒಂದು ರಸ್ತೆ ಮಾಡಿರೋದಲ್ಲಿ ಯಾವುದೇ ಕುರುಹು ಇಲ್ಲ ಅಂತ ಹೇಳ್ಬಿಟ್ಟು ತನಿಖೆ ಮಾಡಿ ಪಿ ಡಿ ಒ ಅವರು ಏಕಪಕ್ಷೀಯ ನಿರ್ಧಾರ ತೊಗೊಂಡಿದ್ದಾರೆ ಅಂತೇಳಿ ಅವ್ರು ಏನು ಬೇಕಲ್ಲ ಮಾಡಿ ಭ್ರಷ್ಟತೆ ಮಾಡಿದ್ದಾರೆ. ಈ ರೀತಿಯಾಗಿ ನೋಡಿ, ಈ ರೀತಿ ಆಗಿದೆ, ತನಿಖೆ ಆಗಿದೆ. ಪಿ ಡಿ ಒ ಅವರು ಭ್ರಷ್ಟತೆ ಅಂತ ಹೇಳ್ಬಿಟ್ಟು ತನಿಖೆ ಆಗಿದೆ. ಅವ್ರ ಮೇಲೆ ಯಾವ ಅಧಿಕಾರಿನೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ, ಯಾರು ಕ್ರಮ ಕೈಗೊಂಡಿಲ್ಲ. ಏಕಪಕ್ಷೀಯ ನಿರ್ಧಾರ ತಗೊತಾರೆ. ಸಾಮಾನ್ಯ ಸಭೆಯಲ್ಲಿ ಏನೋ ಸಂತೆ ಹರಾಜು ಮಾಡಬೇಕು, ಮತ್ತು ನಮ್ಮ ಪಂಚಾಯತಿ ಹಳೆ ಪೈಪು ಗುಜರಿ ಸಾಮಾನುಗಳನ್ನ ಹರಾಜು ಮಾಡಬೇಕು ಅಂತೇಳಿ ದಿನಾಂಕ ಗೊತ್ತುಪಡಿಸಿ ಹರಾಜು ಮಾಡಬೇಕು ಅಂತ ಹೇಳಿರ್ತೀವಿ. ಆದರೆ ಯಾವೊಬ್ಬ ತ್ಯಾಮಗಳ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕರೆದಿರೋದಿಲ್ಲ. ಇವರೇ ಸುಪ್ರೀಂ ಆಗಿದ್ದಾರೆ. ನಾವು ಏನಕ್ಕೆ ಬೇಕು ಮೆಂಬರ್ಗಳು? ನಾವೇನಕ್ಕೆ ಬೇಕಾಗಿದೆ ಮೆಂಬರ್ಗಳು? ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ಪಿ ಡಿ ಒ ಅವರು ನಮ್ಮನ್ನು ತಿರಸ್ಕರಿಸ್ತಾ ಇದ್ದಾರೆ. ನಾವು 21 ಜನ ಸದಸ್ಯರಿದ್ರೆ ಈ ಪಿ ಡಿ ಒಗೆ ಇಲ್ಲಿ ಕೆಲಸ. ಕಳೆದ 5 ವರ್ಷದಿಂದ ಈ ಪಿ ಡಿ ಒ ಅವರು ಇಲ್ಲೇ ಕೂತ್ಕೊಂಡು ಟಿಕಾಣಿ ಹೊಡ್ಕೊಂಡು ಕೂತಿದ್ದಾರೆ. ಎಷ್ಟು ದುಡ್ಡು ಮಾಡ್ಬೇಕು ಅಷ್ಟು ಮಾಡ್ಕೊಂಡು ಅಮಾಯಕರಿಗೆ ಮೋಸ ಮಾಡ್ತಿದ್ದಾರೆ. ಇಲ್ಲಿ ಮಧ್ಯವರ್ತಿಗಳು, ಬ್ರೋಕರ್ಗಳ ಕಡೆಯಿಂದ ಗ್ರಾಮಸ್ಥರಲ್ಲಿ ಓಡಾಡಿ ನಾವು ಖಾತೆ ಮಾಡಿಸ್ತೀವಿ, NOC ಕೊಡಿಸ್ತೀವಿ ಅಂತೇಳಿ ಅವ್ರ ಮುಖಾಂತರ ಬಂದವ್ರಿಗೆ ಆಗಳಿಗೆಲೇನೆ ಆ ತತ್ಕ್ಷಣದಲ್ಲಿ NOC ಮತ್ತು ಖಾತೆಗಳನ್ನು ಮಾಡಿ ಕಳಿಸ್ತಾರೆ. ದುಡ್ಡೆಲ್ಲ ಹೋಗಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಕುಂತ್ಕೊಂಡು ದುಡ್ಡುಗಳು ಹಂಚ್ಕೊಂತಾರೆ. ಊರು ತುಂಬ 35,000 40,000 ಒಂದು ಖಾತೆಗೆ ಅಂತ ಫಿಕ್ಸ್ ಮಾಡಿ ಈಗ ಮಾಡಿಸ್ಬಿಡ್ತೀವಿ, ಇದೇ ಲಾಸ್ಟ್ ಆಪ್ಷನ್ಸು ಅಂತೇಳಿ ಜನರಲ್ಲಿ ಸುಲಿಗೆ ಮಾಡಿದ್ದಾರೆ. ಇಷ್ಟೆಲ್ಲ ತಪ್ಪು ಪಿ ಡಿ ಒ ಅವರು ಮಾಡಿದ್ದಾರೆ. ನಮಗೆ ಗೌರವಾನ್ವಿತ ಸದಸ್ಯರಿಗೆ ಯಾರಿಗೂ ಇಒ ಮೇಡಮ್ ಅವ್ರಿಗೆ ಹೇಳಿದ್ದೀವಿ, ನಾವು ಸಿ ಅವ್ರಿಗೆ ಹೇಳಿದ್ದೀವಿ, ಯಾರು ಕ್ರಮ ಕೈಗೊಳ್ಳಿ ನಾವೇನು ಮಾಡೋಕ್ಕಾಗ್ತದೆ? ಲೋಕಾಯುಕ್ತಿಗೆ ಹೊಡ್ತೀವಿ ಸರ್. ಈಗ 80 ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ, ಯಾವುದೂ ಕೆಲಸ ಮಾಡಿಲ್ಲ. ನಾವೆಲ್ಲ ದಾಖಲಾತಿ ಪಡೆದು ಲೋಕಾಯುಕ್ತವಾಗಿ ಇವ್ರ ಆಡಳಿತ ಅವಧಿಯಲ್ಲಿ ಏನು ನಡೆದಿದೆ ಭ್ರಷ್ಟಾಚಾರ ತನಿಖೆ ಮಾಡೋದಕ್ಕೆ ನಾವು ಲೋಕಾಯುಕ್ತಿಗೆ ಹೊಡ್ತೀವಿ ಸರ್. ಎಲ್ಲ ಈಗ ಮಾಡಿದ್ದೀವಿ ಸರ್, ಈಗ ಮಾಡಿದ್ವಿ. ಡಾಕ್ಯುಮೆಂಟ್ ತೊಗೊಂಡು ನಾವು ಕೊಡ್ತೀವಿ, ಲೋಕಾಯುಕ್ತಿಗೆ ಕೊಡ್ತೀವಿ. ನಾವು ಇದುವರೆಗೆ ಕೊಟ್ಟಿರಲಿಲ್ಲ. ಇವ ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ಕೊಟ್ಟಿದ್ದೆವು ನಾವು, ಇವರಲ್ಲೇ ಇದ್ದಾರೆ. ನಾವು ಮೊನ್ನೆ ಯಾವುದೋ ಒಂದು ವಿಷಯಕ್ಕೆ ಜಿಲ್ಲಾಧಿಕಾರಿ ಹತ್ರ ಹೋಗಿದ್ದೋ. ಅವರು ತುಂಬ ಸೌಜನ್ಯವಾಗಿ ನಡ್ಕೊಂಡು ನಿಮ್ಮ ಕಷ್ಟ ಏನು ಅಂತ ಕೇಳಿ ಆಲಿಸಿ ಕಳಿಸಿದ್ರು. ಆದರೆ ಈ ಪಿ ಡಿ ಒ ಇದ್ದಾರಲ್ಲ, ಈ ಭ್ರಷ್ಟ ಪಿ ಡಿ ಒ ಒಂದು ಸೌಜನ್ಯ ಇಲ್ಲ. ಗ್ರಾಮಸ್ಥರಿಗೆ ಗೇರವೇ ಆಗ್ತಾರೆ. ಅವ್ರು ಕುಂದು ಕರ್ತೆ ಹೇಳಕ್ಕೆ ಬಂದರೆ ಗೇರವೇ ಆಗ್ತಾರೆ. ನೋಡೋಣ ಮಾಡೋಣ ನಿಂಜಾನೆ ಕೆಲಸ ನಮಗೆ. ಸರ್ ಈಗ 5 ವರ್ಷದಿಂದ 4.25 ವರ್ಷದಿಂದ ಇಲ್ಲೇ ಇದ್ದಾರೆ ಸರ್. ನಾವು ಎಲ್ಲ ಹೇಳಿದ್ದೀವಿ, ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಸಪೋರ್ಟ್ ಇದೆ, ಮಾಡ್ತಾರೆ. ಇದರಿಂದ ತ್ಯಾಮಗೊಂಡ್ಲು ಏಳಿಗೆಗೆ ತುಂಬ ಕಷ್ಟ ಆಗಿದೆ. ಇಲ್ಲ ನಮಗೊಬ್ಬರು ಪಿ ಡಿ ಒ ನೇಮಕ ಮಾಡಲಿ. ಇಲ್ಲಿ ಪಕ್ಷ ಭೇದವ ಮಾಡ್ತಿದ್ದಾರೆ. BJP JDS ಕಾಂಗ್ರೆಸ್ ಅಂತ ಪಕ್ಷ ಭೇದವ ಮಾಡ್ತಿದ್ದಾರೆ. BJP JDS ಸದಸ್ಯರನ್ನ ಕಡೆಗಣಿಸ್ತಿದ್ದಾರೆ. ನಾವು ಪಂಚಾಯತಿ ಲೆಕ್ಕಕ್ಕೆಲ್ಲ ದೊಡ್ಡವರು ಕೈ ಹಾಕೋಬಾರ್ದು ಸರ್. ಅವರು ನಾವು ಸಂಬಳ ಕೊಟ್ಟು ಮಾಡಿಕೊಂಡಿರೋರು, ಅವ್ರನ್ನ ಎಲ್ಲರಿಗೂ ಕೆಲಸ ಮಾಡಕ್ ಬಂದಿರೋ ಅವರು, ಕೂಲಿ ಕೆಲಸದವರು. ಸರ್ ಅವ್ರು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡ್ತಾರೆ ಸರ್. ಪಿ ಡಿ ಒ ನಾವು ಒಬ್ಬ ಸದಸ್ಯ ಅರ್ಜಿ ಕೊಟ್ರೆ ನೀನು ಏನು ಕೊಡಕ್ಕೆ ಬಂದಿದ್ದೀವಿ, ಅವ್ರು ಬರಲಿ ಅಂತಾರೆ. ಅವ್ರ ಕೈ ಕಳಿಸಿದ್ರೆ ನೀನು ಬರಬೇಕು, ನೀನು ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಸರ್. ಬೇಜವಾಬ್ದಾರಿ ಉಡಾಫೆ ಉತ್ತರ. ನಮ್ಮ ಹೆಸರು ನಾಗೇಂದ್ರು. ಆಮೇಲೆ ನಮ್ಮ ಪಂಚಾಯತಿ ಮಳಿಗೆ ಇದ್ದಾವೆ. ರಸ್ತೆ ಅಗಲೀಕರಣ ವಿಷಯದಲ್ಲಿ ಎಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ. ಅದು ಒಂದು ಕಡೆಯಿಂದ ಮಾಡ್ಕೊಂಬರ್ಬೇಕು ಅಲ್ಲೂರಾ. ನಾವು ಇಲ್ಲಿಂದ ತ್ಯಾಮಗೊಂಡ್ಲು SBI ಬ್ಯಾಂಕಿಂದನೂ ಬಿಲ್ಡಿಂಗ್ ಹೊಡ್ಕೊಂಬಂದ್ಮೇಲೆ ನಮ್ಮ ಪಂಚಾಯತಿ ಮಳಿಗೆ ಒಂದಿದೆ. ಅದನ್ನು ಅಲ್ಲಿಗೆ ಬಂದಮೇಲೆ ಹೊಡಿಬೇಕು. ಇವ್ರು ಏಕಪಕ್ಷೀಯವಾಗಿ ಹೋಗ್ಬಿಟ್ಟು ಪಂಚಾಯತಿ ಅಂಗಡಿನ ಒಡಿಸ್ಬಿಟ್ಟು 1 ಲಕ್ಷ ರೂಪಾಯಿ ಪಂಚಾಯತಿಗೆ ನಷ್ಟ ಮಾಡಿದ್ದಾರೆ. ಇದುವರೆಗೂ ಕಾಮಗಾರಿ ಅಲ್ಲಿಗೆ ಬಂದಿಲ್ಲ, ಅದ್ರ ಮೇಲೆ ರಸ್ತೆ ಮಾಡಿಲ್ಲ. ಇನ್ನೂ ಯಾಕೆ ಹೊಡಿಬೇಕಾಯಿತು? ಹೆಂಗೆ ತೊಗೊಂಡ ನೀನು ಏಕವಾಗಿ ನಿರ್ಧಾರ?
ಅಲ್ವೇ? ಈ ಸಮಸ್ಯೆ ಈ ಪ್ರಶ್ನೆಗಳನ್ನ ಗ್ರಾಮಸ್ಥರು ಕೇಳಬೇಕು. ಆದ್ರೆ ಗ್ರಾಮಸ್ಥರು ಮಾತ್ರ ಸುಮ್ಮನೆ ಇದ್ದಾರೆ, ನೀವು ಮಾತ್ರ ಯಾಕೆ? ನೀವು ಈಗ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಇದು ಮಾಡ್ತೀರಾ ಸರ್? ನಾವು ಅದನ್ನ ನಾವು ಹೇಳ್ತಿಲ್ಲ ಸರ್, ಗ್ರಾಮಸ್ಥರು ಬಂದು ನಮ್ಗೆ ಹೇಳ್ತಿದ್ದಾರೆ. ನಾವು ಈ ಗ್ರಾಮದಲ್ಲಿ ಗೆದ್ದಿದ್ದೀವಿ, ದೊಡ್ಡ ವಾರ್ಡ್ ಇದೆ ನಮ್ದು, ಗೆದ್ದಿದ್ದೀವಿ, ಆಯ್ಕೆ ಮಾಡಿ ಕಳ್ಸಿದ್ದಾರೆ. ನಾವು ಅದನ್ನ ಕೇಳಬೇಕು. ಪಂಚಾಯತಿ ಇದು ಸರ್ಕಾರಿ ಕಟ್ಟಡನ ಅವ್ರು ಯಾವಾಗ ಬೇಕಾದ್ರೆ ಹೊಡ್ಕೊಂತಾರೆ, ಅದ್ರಿಂದ ಸಮಸ್ಯೆ ಸರ್. ಹೊಡಿಲಿ ಅಲ್ವಾ, ಹೊಡಿಬೇಕು, ಯಾವಾಗ ಹೊಡಿಬೇಕು ಅವಾಗ ಹೊಡಿಬೇಕಲ್ವಾ ಸರ್? ಈಗ 10 ತಿಂಗಳಾಯ್ತು, 10,000 ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಬರ್ತಿತ್ತು, 1 ಲಕ್ಷ ರೂಪಾಯಿ ನಷ್ಟ ಆಗಿದೆ ನಮ್ಮ ಪಂಚಾಯತಿಗೆ. ಯಾರು ಬರೆಸ್ತಾರೆ ಸರ್ ಇದನ್ನ? ನಮಗೆ ಯಾವುದು ಇಂಡಸ್ಟ್ರಿಯಲ್ ಯಾವುದು ಸೋರ್ಸ್ ಇಲ್ಲ ನಮ್ಮ ಪಂಚಾಯತಿಗೆ. ಹೊಡೆದಾಕಿ ನಮ್ಮ ಪಂಚಾಯತಿಗೆ ನಷ್ಟ ಆಗಿದೆ. ರಸ್ತೆ ಕಾಮಗಾರಿ ವಿಷಯದಲ್ಲಿ ರಸ್ತೆ ಅಲ್ಲಿಗೆ ಬಂದಾಗ ಹೊಡಿಬೋದಾಯ್ತಲ್ವ್ರ? ಏನು ಅರ್ಜೆಂಟ್ ಇತ್ತು ನಿಮಗೆ? ಯಾಕೆ ಮಾಡಿದ್ರಿ ಈ ಥರ? ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಪರವಾಗಿಲ್ಲ, ಪಂಚಾಯತಿಗೆ ಆದಾಯ ಬೇಕು ಸರ್. ಅಲ್ಲಿ ಅದನ್ನ ರಸ್ತೆ ಬಂದು ರಸ್ತೆಯಲ್ಲಿ ಇಲ್ಲ ಅಂಗಡಿ, ಅದಿರೋ ಸೆಂಟ್ರಲ್ಲಿ. ಈ ಕಡೆಯಿಂದ 30 ಅಂಗಡಿ ಹೊಡಿಬೇಕು, ಆ ಕಡೆಯಿಂದ 10 ಅಂಗಡಿ ಹೊಡಿಬೇಕು. ಅವೆಲ್ಲ ಹೊಡೆದಾಗ ಹೊಡಿಬೇಕು ಅಂತ ನಾವು ಹೇಳ್ತಿರೋದು. ಈ ಮೊದಲು ದೇವರಾಜ್ ಸರ್ಕಲಲ್ಲಿ ನಮ್ಮ ಪಂಚಾಯತಿ ಮಳೆಗೆ 10 ಅಂಗಡಿ ಇದಾವೆ ಸರ್, 8ರಿಂದ 10 ಅಂಗಡಿ ಇದಾವೆ. 19ರಲ್ಲಿ ಶಿಥಿಲ ಆಗಿದೆ ಅಂತ ಹೇಳ್ಬಿಟ್ಟು ರೆಗ್ಯುಲೇಷನ್ ಮಾಡಿದ್ದೀವಿ, ಆಗಿದೆ. ಅದು ಬಿಲ್ಡಿಂಗ್ ವಾಸಕ್ಕೆ ಯೋಗ್ಯವಾದಲ್ಲ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಎಸ್ಟಿಮೇಟ್ ಇದೆ. ಅದರಲ್ಲಿ ಎಲ್ಲ 2 ಲಕ್ಷ ರೂಪಾಯಿ ಕಟ್ಟಬೇಕು ಒಬ್ಬರು ತಾವು ತೆರಿಗೆ ಕೇಳಲ್ಲ. ಬಡವ ಅವ್ನು 2,000 ರೂಪಾಯಿ ತೆರಿಗೆ ಕಟ್ಬೇಕಾದ್ರೆ ಅವ್ನು ಮತ್ತೆ 100 ಸರಿ ಕಳಿಸ್ತೀವಿ. ಅವ್ರಿಗೆ ಕಟ್ಸ್ಬೇಕಾನೆ ಇರಲ್ಲ. ಇವ್ರಿಗೆ ಹೆಂಗೆ ಬೇಕಾಗಿ ಮಾಡ್ಕೊಂಡು ಹೋದ್ರೆ ಯಾರು ಸರ್ ಕೇಳ್ತಾರೆ? ನಾವು ನಾಗೇಂದ್ರ ಸರ್.